ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಸಿಂಪಲ್ ಆಗಿರೋ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಡಿಸೈನ್ಗೆ ನಾನು 10ನೇ ನಂಬರ್ ನೀಡನ್ನು ತೊಗೊಂಡಿದ್ದೀನಿ. ನಾನಿವಾಗ ದಾರನ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಪಕ್ಕದಲ್ಲೇ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ, ರೀತಿ ಹಾಕೊಂಡಾದಮೇಲೆ ಇವಾಗ ನಾನು ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಫ್ಲವರ್ ಶೇಪ್ ಬೀಡನ್ನ ಹಾಕೋತಾ ಇರೋದು. ಬೀಡನ್ನ ಹಾಕಿ ಬೀಡನ್ನ ನಾವು ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಸ್ಯಾರಿಗೆ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಫಿಕ್ಸ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶೆ ಹಾಕಿ. ಫ್ರೆಂಡ್ಸ್, ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡ್ತೀನಿ ಅನ್ನೋ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಬೀಡ್ಸ್ನ ಈ ರೀತಿ ಲಾಕ್ ಮಾಡಾದಮೇಲೆ ನೋಡ್ಕೊಳ್ಳಿ, ಎಲ್ಲೂ ಸುಕ್ಕು ಬಂದಿರಬಾರ್ದು. ನಾನಿವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಈ 4 ಚೈನ್ನ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾನು 5 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 4 5 ಚೈನ್ ಹಾಕ್ಕೊಂಡು ನೋಡಿ, ಫಸ್ಟ್ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಆಮೇಲೆ ಈ ರೀತಿ ಕಂಪ್ಲೀಟ್ ಒಳಗಡೆಗೆ ಬಂದು 2 ಪಾಯಿಂಟ್ ಗ್ಯಾಪ್ ಬಿಟ್ಟಷ್ಟೇ ನೀವು ಲಾಕ್ ಮಾಡ್ಕೋಬೇಕು. ಸೊ ಅದು ಏನಾಗುತ್ತೆ ಅಂದರೆ ನಮಗೆ ಒಂಥರ ಯು ಶೇಪಲ್ಲಿ ಬರುತ್ತೆ. ಕರೆಕ್ಟ್ ಯು ಶೇಪಲ್ಲಿ ನೋಡಿ, ಇದು ಈ ಶೇಪಲ್ಲಿ ಬರಬೇಕು. ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಸೊ ನಾವೇನು 4 ಚೈನ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಅದಾದಮೇಲೆ 3 ಪಾಯಿಂಟ್ ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಮಾಡಿ ನಾವು ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಒಂದು ಸತಿ ಹಾಕ್ಕೊಂಡೆ, ಆಮೇಲೆ 5 ಚೈನು, ಆಮೇಲೆ ಮತ್ತೆ 4 ಚೈನು. ಇವಾಗ ಮತ್ತೆ ನಾನು ದಾರ ಮೇಲ್ಗಡೆ ಮಾಡಿ ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ. ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಕೊಟ್ಟಿದ್ದೀರೋ ಆ ಚಾನಲ್ಗೂ ಅದೇ ರೀತಿ ಸಪೋರ್ಟ್ ಕೊಡಿ. ಬೀಡನ್ನ ಲಾಕ್ ಮಾಡಿ ಆಮೇಲೆ ಇದನ್ನು ಈ ರೀತಿ ಸೀರೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಯಾವುದೇ ಕಾರಣಕ್ಕೂ ಬೀಡನ್ನ ಲಾಕ್ ಮಾಡೋದನ್ನು ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಬೀಡನ್ನ ಹಾಕಿ ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ನೋಡಿ, ಈ 4 ಚೈನ್ನ ಈ ರೀತಿ ಸ್ಟ್ರೈಟಾಗಿ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 5 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವೇನು ಮಾಡ್ಕೊಂಡ್ವಿ ಅಲ್ವಾ, 4 ಚೈನ್ ಆದಮೇಲೆ 5 ಚೈನು, ಅದೇ ರೀತಿ ಇಲ್ಲೂ ಕೂಡ 5 ಚೈನ್ ಹಾಕ್ಕೊಂಡು ನೋಡಿ ಈ ರೀತಿ ಕಂಪ್ಲೀಟ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ಒಂದು ಟ್ರಿಕ್ ಕೂಡ ಹೇಳ್ತೀನಿ. ನಾವು ಜಿಗ್ಜ್ಯಾಗ್ ಮಾಡಿಸಿದಾಗ ನಮಗಲ್ಲಿ ಡಬ್ಲ್ಯೂ ಶೇಪ್, ಎಮ್ ಶೇಪ್ ಈ ಥರ ಕಾಣಿಸುತ್ತೆ ಅಲ್ವಾ. ಸೊ ಇಲ್ಲಿ ಡಬ್ಲ್ಯೂ ಶೇಪ್ ಇಲ್ಲಾಂದರೆ ಎಮ್ ಶೇಪ್ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಎಮ್ನ ಈ ಎಂಡ್ಗೆ ಮತ್ತು ಎಮ್ನ ಆ ಎಂಡ್ ಶೇಪ್ನ ನೋಡಿಕೊಂಡು ಅದು ಕೂಡ ಲಾಕ್ ಮಾಡ್ಕೊಳ್ಳಿ. ಅದು ಕೂಡ ಒಂದು ಟ್ರಿಕ್ಕು. ಮತ್ತು 4 ಚೈನ್ ಹಾಕಿ ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಸೀರೆಗೆ ನಾನು ತೊಗೊಂಡಿರೋದು ಪರ್ಪಲ್ ಕಲರ್ ದಾರಾನ. ಸೊ ಇಲ್ಲಿ ಸೀರೆನಲ್ಲೆಲ್ಲೂ ಪರ್ಪಲ್ ಇಲ್ಲ, ಕಂಪ್ಲೀಟಾಗಿ ಸ್ವಲ್ಪ ಬಾರ್ಡರಲ್ಲಿ ಹಾಗೆ ಕೊನೆ ಬಾರ್ಡ್ರಲ್ಲಿ ಒಂಚೂರು ಪರ್ಪಲ್ ಶೇಡ್ ನನಗೆ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಪರ್ಪಲ್ ಕಲರ್ ದಾರಾನ ತೊಗೊಂಡಿದ್ದೀನಿ. ಮತ್ತು ಇವಾಗ ದಾರ ತೆಗೆದು ನಾವು ಬೀಡನ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ನಾನು ಡಲ್ ಗೋಲ್ಡಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಬ್ರೈಟ್ ಕಲರ್ ಬೀಡನ್ನ ತೊಗೊಂಡಿಲ್ಲ. ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ನಾವು ಸೀರೆಗೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಕಂಪ್ಲೀಟ್ ಬೇಸ್ ಲೈನು ಈ ರೀತಿ ಬರುತ್ತೆ ಸೀರೆಗೆ. ಸೊ ಒಂದು ಬೀಡು, ಆಮೇಲೆ 4 ಚೈನು, 5 ಚೈನು, 4 ಚೈನು, ಒಂದು ಬೀಡು, ಇದೇ ರೀತಿ ಪೂರ್ತಿ ಸೀರೆ ನಾವು ಮಾಡ್ತಾ ಹೋಗಬೇಕು. ನೋಡಿ, ಬೀಡನ್ನ ಹಾಕಿ ಆದಮೇಲೆ 4 ಚೈನ್ ಹಾಕಿ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ 5 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಆದಮೇಲೆ 5 ಚೈನ್, 1 2 3 4 5. ಇದನ್ನು ಒಂದು ನಾನು ಆವಾಗಲೇ ಹೇಳಿದೆ ಅಲ್ವಾ, ಡಬ್ಲ್ಯೂ ಶೇಪ್ ಇಲ್ಲಾಂದರೆ ಎಮ್ ಶೇಪು ಕರೆಕ್ಟಾಗಿ ನಮಗೆ ಕಾಣಿಸ್ಬೇಕು. ನಾವೇನು ಆರ್ಚ್ ಮಾಡ್ತೀವಲ್ವ ಆ ಜಾಗದಲ್ಲಿ ಆ ಥರ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. 4 ಚೈನ ನಾವು ಸ್ಟ್ರೈಟಾಗಿ ಲಾಕ್ ಮಾಡ್ತೀವಿ. 5 ಚೈನ ನಾವು ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ಕೋತೀವಿ. ನೋಡಿ, 4 ಚೈನ್ ಹಾಕಿ ಲಾಕ್ ಮಾಡಿ ಆದಮೇಲೆ ಮತ್ತೆ ದಾರ ತೆಗೆದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಕಂಪ್ಲೀಟಾಗಿ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ಬೇಸ್ ಲೈನು ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ. ಸೊ ಅದೇ ರೀತಿ ವರ್ಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೇಸ್ ಲೈನು ನಾವು ಚೇಂಜ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಕಂಪ್ಲೀಟ್ ನಾನು ಏನು ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಅಲ್ವಾ, ಇದೇ ಪ್ರೊಸೀಜರಲ್ಲೇ ನೀವು ಬೇಸ್ ಲೈನ್ನ ವರ್ಕ್ ಮಾಡ್ತಾ ಹೋಗಬೇಕು.
ನೋಡಿ ಇದು ಈ ರೀತಿ ಕಾಣಿಸುತ್ತೆ. ಎಲ್ಲೂ ಕೂಡ ಸುಕ್ಕು ಬಂದಿಲ್ಲ. ಸುಕ್ಕು ಬಂದಿದೆಯಾ ಅಂತ ಹೇಳಿ ಒಂದು ಸತಿ ಚೆಕ್ ಮಾಡಿ ನೋಡ್ತಾ ಇರಬೇಕು. ಪೂರ್ತಿ ಎಂಡ್ವರೆಗೂ ಮಾಡಿ ಆಮೇಲೆ ಸುಕ್ಕು ಬಂತು ಅಂತಂದರೆ ಬಿಚ್ಚಿ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ನೋಡ್ತಾ ಇರಿ ಅವಾಗವಾಗ. ನೋಡಿ ಆದಮೇಲೆ ನಾನು ಸೆಕೆಂಡ್ ಲೇಯರ್ನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಲೇಯರ್ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಅಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆ ಕೂಡ ಮಾಡಿದ್ವಿ ಅಲ್ವಾ, ಎಕ್ಸ್ಟ್ರಾ ಲಾಕು, ಅದ್ರ ಮೇಲೆ ಕೂಡ ಒಂದು ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ದಾರ ತೆಗೆದು 3 mm ಸೈಜಲ್ಲಿ ಸ್ಮಾಲ್ ಬೀಡನ್ನ ನಾನು ತಗೋತಾ ಇದ್ದೀನಿ. ಸೊ ಇಲ್ಲಿ ಆಲ್ಟರ್ನೇಟಿವ್ ಕಲರಲ್ಲೂ ನೀವು ಬೀಡನ್ನ ತೊಗೋಬೋದು. ಸ್ಯಾರಿನಲ್ಲಿ ಏನಾದರೂ ಕಾಪರ್ ಇಲ್ಲ ಅಂದರೆ ಸಿಲ್ವರ್ ಕಲರ್ ಇತ್ತು ಅಂದರೆ ನಾನಿಲ್ಲಿ ಬೀಡನ್ನ ಹಾಕ್ತೀನಲ್ಲ, ಇವಾಗ ಸ್ಮಾಲ್ ಬೀಡು, ಆ ಜಾಗದಲ್ಲಿ ಬೇಕಾದರೆ ಆ ಕಲರ್ನ ನೀವು ಹಾಕೋಬೋದು. ಬೀಡನ್ನ ಹಾಕಿ ಸೂಜಿ ಮೇಲೆ ದಾರ ತಗೊಂಡು ನೋಡಿ, ಇಲ್ಲಿ ಬೀಡನ್ನ ಹಿಂದೆಗಡೆ ದಾರ ಇದೆ ಅಲ್ವಾ, ಇಲ್ಲಿಗೆ ನಾವು ನೀಡಲ್ನ ಹಾಕಿ ಈ ದಾರ ತೆಗೆದ್ರೆ ನೋಡಿ ಎಲ್ಲಿಗೆ ಅಂತ ಕಾಣಿಸ್ತಾ ಇದೆಯಾ, ಈ ಜಾಗಕ್ಕೆ ನೀಡಲ್ನ ಹಾಕಿ ಈ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಸೊ ಮತ್ತೆ ಈ ಕಡೆ ದಾರ ತೆಗೆದು 3 ಲೂಪಿಂದ ನೀಡಲ್ನ ಹೊರಗಡೆ ತಗೊಬರಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆನ ನಾವು ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನ ತಗೋತಾ ಇದ್ದೀನಿ. ಸೊ ಬೀಡನ್ನ ತಗೊಂಡು ಇವಾಗಲೂ ಅಷ್ಟೇ ಸೂಜಿ ಮೇಲೆ ದಾರ ತಗೊಂಡು ಹಿಂದೆಗಡೆ ಇನ್ಸರ್ಟ್ ಮಾಡಿ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ 3 ಲೂಪಿಂದ ಹೊರಗಡೆ ಬರೋದಕ್ಕೆ ನಾವು ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಇವಾಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅದೇ ಬೀಡ್ ಹಿಂದೆಗಡೆ ಇದ್ದಿದ್ದ ದಾರಕ್ಕೆ ಒಂದು ಸಿಂಗಲ್ ಕ್ರೋಶೆ ಆಯಿತು. ಇವಾಗ 2ನೇ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ದಾರ ಮೇಲ್ ಮಾಡಿ 2 ಬೀಡನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲೇನು ನಾನು 2 ಸಿಂಗಲ್ ಕ್ರೋಶೆ ಅಷ್ಟೇ ಮಾಡಿದೆ ಅಲ್ವಾ, ಸೊ ಅಲ್ಲಿ ಬೇಕಾದರೆ ನೀವು 3 ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನೋಡಿ ಬೀಡನ್ನ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೀಡನ್ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ವರ್ಕ್ ಮಾಡ್ಕೋಬೇಕು. ಮತ್ತು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತೀನಿ. ಸೊ ಬೀಡನ್ನ ಸೈಜು ನೆನಪಿದೆ ಅಲ್ವಾ, 3 mm ಅಲ್ಲಿ ನಾನು ಬೀಡನ್ನ ತೊಗೊಂಡಿರೋದು. ಬೀಡನ್ನ ಹಾಕ್ಕೊಂಡು ಇವಾಗ ನಾವು ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಮತ್ತೆ ಇಲ್ಲಿ ಬೀಡನ್ನ ಹಿಂದೆಗಡೆ ಇರೋ ದಾರಕ್ಕೆ ಹಾಕಿ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಯಾವ ರೀತಿ ಅಂತ ಹೇಳಿ. ನೋಡಿ ಇದು ಈ ರೀತಿ ಬರುತ್ತೆ. 2 ಹಾಫ್ ಡಬಲ್ ಕ್ರೋಶೆ, ಮಿಡ್ಲಲ್ಲಿ 2 ಸಿಂಗಲ್ ಕ್ರೋಶೆ ಮತ್ತು 2 ಹಾಫ್ ಡಬಲ್ ಕ್ರೋಶೆ. ಇವಾಗ ಇದನ್ನು ಇಲ್ಲೇನು ಬೀಡನ್ನ ನಾವು ಲಾಕ್ ಮಾಡಿದ್ವಿ ಅಲ್ವಾ ಸೀರೆಗೆ, ಆ ಲಾಕ್ನ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ಇದನ್ನು ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಇವಾಗ ನಾವು ಇಲ್ಲಿಂದಾನೆ 5 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಸೊ ದಾರ ತೆಗೆದು ಫಸ್ಟು 2 ಲೂಪಿಂದ ಹೊರಗಡೆ ಬನ್ನಿ, ಈ 2 ಲೂಪ್ ಆಗುತ್ತೆ, ಅದನ್ನು ಕೂಡ 1 ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ನನ್ನ ಚಾನಲ್ನ ಫಾಲೋ ಮಾಡೋರಿಗೆ ಡಬಲ್ ಕ್ರೋಶೆ ಮಾಡೋದು ಯಾವ ರೀತಿ ಅಂತ ಹೇಳಿ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಸೊ ಇನ್ ಕೇಸ್ ವಿಡಿಯೋನ ಸ್ಲೋ ಆಗಿ ಕೂಡ ನೀವು ಮಾಡಿ ನೋಡ್ಕೋಬೋದು. ಹಾಗೆ ಗಮನ ಇಟ್ಕೊಳ್ಳಿ, ಡಬಲ್ ಕ್ರೋಶೆ ಅಷ್ಟೇ ಒಂದಾದಮೇಲೆ ಒಂದು ಬರಬೇಕು. ಲೆವೆಲ್ನ ಮೇಂಟೈನ್ ಮಾಡ್ಕೊಳ್ಳಿ. ಲೂಸಾಗೆ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ, ಸ್ವಲ್ಪ ಸ್ಟಿಫಾಗೇ ನಾವು ವರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಮತ್ತೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಒಟ್ಟು ಇಲ್ಲಿ 6 ಡಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡೆ. ಇವಾಗ ದಾರ ತೆಗೆದು 3 mm ಸೈಜಲ್ಲೇ ಬೀಡ್ ಇತ್ತಲ್ವ, ಆ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಸೇಮ್ 5 ಚೈನ್ನ ಗ್ಯಾಪ್ಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಇವಾಗ ಈ ಸೈಡು 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ಇಲ್ಲಿ ಆರ್ಚ್ಗೆ ಯಾವ ರೀತಿ ಮಿಡಲ್ಗೆ ಕರೆಕ್ಟಾಗಿ ಬೀಡನ್ನ ಬರೋ ಥರ ನಾವು ವರ್ಕ್ ಮಾಡ್ಕೋಬೇಕು ಅಂದರೆ ಫಸ್ಟು 6 ಡಬಲ್ ಕ್ರೋಶೆ ಮಾಡಿಕೊಂಡು ನಾನೇನು ಬೀಡ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿದೆ ಅಲ್ವಾ, ಸೊ ಆ ಬೀಡ್ ಹಾಕಿ ಮಾಡಿರೋ ಡಬಲ್ ಕ್ರೋಶೆನ ನಾನು ಕೌಂಟ್ಗೆ ತಗೊಂಡಿಲ್ಲ. ಅವಾಗೇನಾಗುತ್ತೆ, ಈ ಕಡೆ 6 ಡಬಲ್ ಕ್ರೋಶೆ ಮಾಡಿದ್ದೆ, ಸೊ ಈ ಕಡೆ 6 ಡಬಲ್ ಕ್ರೋಶೆ ಕರೆಕ್ಟಾಗಿ ಮಿಡ್ಲಲ್ಲಿ ಬೀಡ್ ಬಂದಿದೆ. 7ನೇ ಡಬಲ್ ಕ್ರೋಶೆ ಮೇಲೆ ಬೀಡನ್ನ ಹಾಕ್ಕೊಂಡಿರೋದು.
ಒಟ್ಟು ಇಲ್ಲಿ 5 ಚೈನ್ನ ಗ್ಯಾಪ್ನ ಒಳಗಡೆಗೆ 13 ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ ಇಲ್ಲಿ ಕೌಂಟಿಂಗ್ಸು ಅಷ್ಟೇ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಫಸ್ಟು ಆರ್ಚ್ಗೆ ಎಷ್ಟು ನಾವು ಕೌಂಟಿಂಗ್ಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಕೌಂಟಿಂಗ್ನ ಎಲ್ಲ ಆರ್ಚ್ಗಳಿಗೂ ನಾವು ವರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಸೈಡು ಕೂಡ 6 ಡಬಲ್ ಕ್ರೋಶೆ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಈ ರೀತಿ ಬರುತ್ತೆ. ಆರ್ಚ್ನ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈ ರೀತಿ ಬೇಸ್ ಲೈನಲ್ಲಿ 5 ಚೈನ್ ಹಾಕ್ಕೊಂಡಿರೋದ್ರಿಂದ ಆರ್ಚು ತುಂಬ ನೀಟಾಗಿ ಬಂದಿದೆ. ಇಲ್ಲಿ ಲಾಕ್ನ ಮೇಲೆ ಮತ್ತೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 4 ಚೈನ್ನ ಒಳಗಡೆ ಕೂಡ ಒಂದು ಲಾಕ್ ಮಾಡಿ ಆದಮೇಲೆ ಲಾಕ್ನ ಮೇಲೆ ಕೂಡ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನಾವು ಆವಾಗಲೇ ಬೀಡನ್ನ ಹಾಕ್ಕೊಂಡ್ವಿ ಅಲ್ವಾ, ಬೀಡನ್ನ ಹಿಂದೆಗಡೆ ಬೀಡು, ಅದೇ ಥರ ಇಲ್ಲೂ ಕೂಡ ನಾವು ಬೀಡನ್ನ ಹಾಕೋಬೇಕು. ಸೊ ಇಲ್ಲಿ ದಾರ ತೆಗೆದು ಇನ್ನೂ ಒಂದು 3 mm ಸೈಜಲ್ಲಿ ನಾನು ಬೀಡನ್ನ ತಗೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ನಾವು ಮತ್ತೆ ಬೀಡನ್ನ ಹಿಂದೆಗಡೆ ಇರೋ ದಾರಕ್ಕೆ ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಬೀಡನ್ನ ಹಿಂದೆ ದಾರ ಇದೆ ಅಲ್ವಾ, ಸೊ ಇಲ್ಲಿಗೂ ಕೂಡ ನಾವು ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ನೀವು ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಬೀಡು ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ ಸಿಂಗಲ್ ಕ್ರೋಶೆ ಕೂಡ ಮಾಡಿ ನೀವು ಟ್ರೈ ಮಾಡ್ಬೋದು. ಮತ್ತು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕಿ ನಾನು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇದರೊಳಗಡೆಗೆ 2 ಸಿಂಗಲ್ ಕ್ರೋಶೆನ ಮಾಡ್ಕೋತೀನಿ. ಸೊ ನಿಮಗೆ ಬೇಕು ಅಂದರೆ 3 ಸಿಂಗಲ್ ಕ್ರೋಶೆ ಕೂಡ ನೀವು ವರ್ಕ್ ಮಾಡ್ಕೋಬೋದು. ಇಲ್ಲಿ ಸಿಂಗಲ್ ಕ್ರೋಶೆ ಯಾಕೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಈ ಸಿಂಗಲ್ ಕ್ರೋಶೆ ಜಾಗದಲ್ಲಿ ಕುಚ್ಚುಗಳನ್ನ ಹಾಕೋತೀವಿ. ಸೊ ಹಾಗಾಗಿ ಇಲ್ಲಿ ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ತಾ ಇರೋದು. ಮತ್ತು ಇವಾಗ ಬೀಡನ್ನ ಹಾಕ್ಕೊಂಡು ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಆದಷ್ಟು 3 mm ಸೈಜಲ್ಲೇ ಬೀಡನ್ನ ತಗೊಳ್ಳಿ. ಇನ್ ಕೇಸ್ ಸ್ವಲ್ಪ ದೊಡ್ಡದು ತೊಗೊಂತು ಅಂತಂದರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ ನಮಗೆ. ಸೊ ಫಸ್ಟು ಬೀಡನ್ನ ಹಿಂದೆಗಡೆ ಏನು ನಾವು 4 ಬೀಡ್ ಹಾಕಿದ್ವಿ ಅಲ್ವಾ, 2 ಆದಮೇಲೆ 2 ಸಿಂಗಲ್ ಕ್ರೋಶೆ ಮತ್ತು 2 ಬೀಡನ್ನ ಹಾಕಿ ವರ್ಕ್ ಮಾಡಿದ್ವಿ ಅಲ್ವಾ. ಸೊ ಅದೇ ಥರ ಇಲ್ಲೂ ಕೂಡ ನಾನು ವರ್ಕ್ ಮಾಡ್ಕೋತೀನಿ. ನೋಡಿ ಬೀಡನ್ನ ಹಿಂದೆಗಡೆ ಇರೋ ಜಾಗಕ್ಕೆ ಹಾಫ್ ಡಬಲ್ ಕ್ರೋಶೆ. ಮತ್ತು ಇವಾಗ ಇಲ್ಲಿ ಬೀಡನ್ನ ಲಾಕ್ ಇತ್ತಲ್ವಾ, ಇದ್ರ ಮೇಲ್ಗಡೆಗೆ ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಡಿಸೈನು ಅಂತ ಹೇಳಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಫೈನಲ್ ಲುಕ್ ಅಂತೂ ನಾನು ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಇವಾಗ ಇಲ್ಲಿಂದಾನೇ ನೆಕ್ಸ್ಟು 5 ಚೈನ್ನ ಗ್ಯಾಪ್ನ ಒಳಗಡೆಗೆ 13 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಅಂದರೆ ಫಸ್ಟು 6 ಡಬಲ್ ಕ್ರೋಶೆ ವರ್ಕ್ ಮಾಡಿಕೊಂಡು 7ನೇ ಡಬಲ್ ಕ್ರೋಶೆ ಮೇಲೆ ಬೀಡನ್ನ ಹಾಕ್ಕೊಂಡು ಮತ್ತೆ ಆ ಸೈಡ್ ಕೂಡ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಡಬಲ್ ಕ್ರೋಶೆಗಳೆಲ್ಲ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆರ್ಚ್ ಸ್ವಲ್ಪ ನೀಟಾಗಿ ತೋರಿಸಿದ್ದೆ ನಾನು. ಫ್ರೆಂಡ್ಸ್ ಹಾಗೆಯೇ ಮರಿಬೇಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಹೊಸ ಚಾನಲ್ದು ಲಿಂಕ್ನ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗಾದರೂ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಸೀರೆ ಕುಚ್ಚೋದು ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೊಸ ಚಾನಲ್ನಲ್ಲಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾ ಇದೆ ನಿಮಗೆ. ಪೂಜೆ ರಿಲೇಟೆಡು ಹಾಗೆ ವಾಸ್ತು ರಿಲೇಟೆಡು ವೀಡಿಯೋಸ್ ನಿಮಗೆ ಆ ಚಾನಲ್ನಲ್ಲಿ ಬರ್ತಾ ಇದೆ. ಸೊ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇರೋರು ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆ ಚಾನಲ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬೀಡನ್ನ ಹಾಕಿ ಆದಮೇಲೂ ಸಹ ನಾವಿಲ್ಲಿ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಅಷ್ಟೇ ಇವನ್ನಾಗಿರಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಶೇಪ್ ಆಗಲಿ ಅಥವಾ ಅದ್ರದ್ದು ಲೆಂತ್ ಆಗಲಿ ಮಿಸ್ ಮಾಡ್ಕೋಬೇಡಿ. ಮತ್ತು ಇವಾಗ ಇಲ್ಲಿ 4 ಚೈನ್ ಇದೆ ಅಲ್ವಾ, ಇದರೊಳಗಡೆಗೆ ಲಾಕ್ ಮಾಡಿ ನೋಡಿ 2 ಆರ್ಚ್ಗಳನ್ನ ಮಾಡಿ ತೋರಿಸಿದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಈ ಡಿಸೈನ್ಗೆ ಕುಚ್ಚೆಲ್ಲ ಹಾಕಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಬೀಡನ್ನ ಕೆಳಗಡೆ ನಾವೇನು 2 ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾನು ಕುಚ್ಚುಗಳನ್ನ ಹಾಕಿರೋದು. ಕುಚ್ಚನ್ನ ಹಾಕೋದಕ್ಕೆ ಬರೀ 120 ಸ್ಟ್ಯಾಂಡ್ಸ್ ಅಂದರೆ 127 ದಾರ ಅಷ್ಟೇ ನಾನು ತೊಗೊಂಡಿರೋದು. ಫ್ರೆಂಡ್ಸ್ ಇವತ್ತಿನ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 450ಇಂದ 500ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.